ಫ್ರೆಂಡ್ಸ್, ಇವತ್ತು ಒಂದು ದೋಸೆ ಮಾಡ್ತಾಯಿದ್ದೀನಿ. ದಿಸ್ ಒನ್ ಹೆಸರು ಬೇಳೆ ಆ್ಯಂಡ್ ಕಡಲೆಬೇಳೆ, ಒಂದು ಗ್ಲಾಸ್ ಆಫ್ ಒನ್ ಗ್ಲಾಸ್ ಆ್ಯಂಡ್ 2 ಗ್ಲಾಸ್ ರೈಸು, ದೋಸೆ ರೈಸು, ಉದ್ದಿನಬೇಳೆ ಆ್ಯಂಡ್ ಮೆಂತೆ ಹಾಕ್ಬಿಟ್ಟು ರುಬ್ಬಿ ಮಾಡ್ತಾಯಿರೋದು. ನೆಕ್ಸ್ಟ್ ಇದಕ್ಕೆ ಸೂಜಿ ರವೆ, ದಪ್ಪ ಸೂಜಿ ರವೆ ಬರುತ್ತಲ್ಲ, ಯೆಲ್ಲೋ ಕಲರ್, ಅದು ಹಾಕಿದ್ದೀನಿ. ಸೊ ಇವಾಗ ಮಾಡ್ತಾಯಿದ್ದೀನಿ. ಈ ಥರ ಬರುತ್ತೆ ದೋಸೆ. ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ನೆಕ್ಸ್ಟ್ ಮೆಂತೆ ಆ್ಯಂಡ್ ಸೂಜಿ ರವೆ ಹಾಕಿ ಒಂದು ದೋಸೆ ಮಾಡ್ತಾಯಿದ್ದೀನಿ. ಯೆಲ್ಲೋ ಕಲರ್ ಬರ್ತಾಯಿದೆ, ಕಲರ್ ದೋಸೆ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನೇ ಯೂಸ್ ಮಾಡಿದ್ದೀನಿ. ಇದು ಚೆನ್ನಾಗಿ ಕಾಯಬೇಕು. ಇದಕ್ಕೆ ತುಪ್ಪ ಆ್ಯಂಡ್ ಹನಿ, ತುಪ್ಪ ಮತ್ತು ಹನಿ ಜೊತೆ ತಿಂತಾಯಿದ್ದೀನಿ. ತುಂಬ ಡಿಫ್ರೆಂಟಾಗಿರುತ್ತೆ ಟೇಸ್ಟ್. ಸೂಜಿ ರವೆ ಹಾಕಿದ ಕಾರಣ ಒಂಥರ ಇದು ಸಜ್ಜಿಗೆ ಥರ ಸಿಗುತ್ತೆ ಸೂಜಿ ರವೆ. ಸೊ ಅದು ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟ್. ಅದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಹನಿ ಆ್ಯಂಡ್ ತುಪ್ಪ, ನೆಕ್ಸ್ಟ್ ಚೂರು ಬೆಲ್ಲ, ಜಾಗ್ರಿ ಅಂದರೆ ಟೇಸ್ಟಿಗೆ, ಇದನ್ನು ಮಿಕ್ಸ್ ಮಾಡಿ ಜಸ್ಟ್ ಈ ಥರ ತಿಂದರೆ ಟೇಸ್ಟಾಗಿರುತ್ತೆ. ಇದು ಬಾಯ್ಲ್ ಆಗ್ತಾಯಿದೆ. ಇದು ಕಲರ್ ಸಮೇತ ಯೆಲ್ಲೋ ಕಲರ್ ಬರುತ್ತೆ, ಯೆಲ್ಲೋ ಕಲರ್ ಟೇಸ್ಟ್. ಸೊ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ನಾನು ಒಂದು ಜಾರ್ ತಂದಿದ್ದೀನಿ. ಸೊ ದಿಸ್ ಒನ್, ಇದು ಮೊಳಕೆ ಬರೆಸುವ ಜಾರು, ಮೊಳಕೆ ಮಾಡೋದಕ್ಕೆ. ಅಮೆಝಾನಿಂದ ನಾನು ಬೈ ಮಾಡಿರೋದು, ಸ್ಪೌಟ್ಸ್ ಮಾಡೋಕ್ಕೆ. ತುಂಬ ಚೆನ್ನಾಗಿದೆ ಇದು. ಈ ಥರ ಹೋಗಲಿರುತ್ತೆ ವಾಟರ್ ಸ್ಟ್ರೈನ್ ಮಾಡೋಕ್ಕೆ. ಹ್ಯಾಂಡ್ ಇದೆ ಲೈಕ್ ಇದು ದೋಸೆ ಅಂದರೆ ಸ್ವಲ್ಪ ರೊಟ್ಟಿ ಥರ ಮಾಡ್ತಾಯಿದ್ದೀನಿ. ಅಂದರೆ ಅದು ಗೀ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೆ ಸ್ವಲ್ಪ ಡ್ರೈಡಾಗಿ ಮಾಡ್ತಾಯಿದ್ದೀನಿ. 2 ಸೈಡ್ ಬಾಯ್ಲ್ ಮಾಡ್ತಾಯಿದ್ದೀನಿ. ನಾವು ಹನಿ 1 ಸ್ಪೂನ್ ಹನಿ ಹಾಕ್ತೀನಿ ಆ್ಯಂಡ್ ಗೀ ಹಾಕ್ತಾಯಿದ್ದೀನಿ ಇವಾಗ. ದಿಸ್ ಒನ್ ಈಸ್ ಗೀ. ಇದನ್ನು ನೀಟಾಗಿ ಮಿಕ್ಸಪ್ ಮಾಡಬೇಕು. ಇದು ದೋಸೆ ಜೊತೆ ತಿನ್ನುವಾಗ ಸೂಪರಾಗಿ ಟೇಸ್ಟಾಗಿರುತ್ತೆ. ಚೆನ್ನಾಗಿ ಮಿಕ್ಸಪ್ ಆಯಿತು. ಗೀ ಆ್ಯಂಡ್ ಹನಿ, ಸ್ವಲ್ಪ ಜಾಗ್ರಿ ಪೌಡ್ರ್ ಇದ್ದರೆ ಅದು ಸ್ವಲ್ಪ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ. ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಜಾಗ್ರಿಗೂ ಹನಿಗೂ. ನಾವು ದೋಸೆ ಈಸ್ ರೆಡಿ ಆ್ಯಂಡ್ ಹನಿ, ಗೀ.
ಹನಿ ಆ್ಯಂಡ್ ಗೀ ಜೊತೆ ತಿನ್ನುವಾಗ ಸೂಪರಾಗಿರುತ್ತೆ ಟೇಸ್ಟ್. ನೀವು ಮಾಡಿ ನೋಡಿ. ನನ್ನ ಎಲ್ಲ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇದು ಒಂದು ಟೈಪ್ ದೋಸೆ ಆ್ಯಂಡ್ ತಿನ್ನೋದಕ್ಕೆ ಹನಿ ಜಾಗ್ರಿ ಆ್ಯಂಡ್ ಗೀ ಮಿಕ್ಸ್ ಮಾಡಿ ತಿಂದು ನೋಡಿ, ಸೂಪರಾಗಿರುತ್ತೆ. ಹೆಸರುಬೇಳೆ, ಕಡಲೆಬೇಳೆ ಆ್ಯಂಡ್ ಸೂಜಿ ರವೆ, 2 ಗ್ಲಾಸ್ ರೈಸ್ ರುಬ್ಬಿಟ್ಟು ಸೇಮ್ ದೋಸೆ ಥರ ಮಾಡೋದು, ಬಟ್ ಸ್ವಲ್ಪ ಇದು ರೊಟ್ಟಿ ಟೈಪ್ ಮಾಡಬೇಕು. ಬಾಯ್ ಫ್ರೆಂಡ್ಸ್, ನನ್ನ ಫುಡ್ ರೆಡಿ.